ಭಾರತ ತಂಡದ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಹೌದು, ಬ್ರಿಸ್ಬೇನ್ ಟೆಸ್ಟ್ ಡ್ರಾನಲ್ಲಿ ಅಂತ್ಯವಾಗ್ತಾ ಇದ್ದಂತೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಶ್ವಿನ್ ನಿವೃತ್ತಿ ವಿಷಯವನ್ನ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು 2023ರಲ್ಲಿ ಸ್ವದೇಶದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸಮಯದಲ್ಲಿ ಈ ಮಾತು ಮೊದಲು ಕಾಣಿಸಿಕೊಂಡಿತ್ತು. ಇದೀಗ ತಂಡದಲ್ಲಿ ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ರವಿಚಂದ್ರನ್ ಅಶ್ವಿನ್ ತಮ್ಮ ಸ್ಥಾನವನ್ನ ತ್ಯಜಿಸಿದ್ದಾರೆ. ಇನ್ನು ಸರಣಿಗೂ ಮುನ್ನವೇ ನಿವೃತ್ತಿಯ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿತ್ತು. ಅಂದರೆ ಟೆಸ್ಟ್ ಸರಣಿಗಾಗಿ ಆಸ್ಟ್ರೇಲಿಯಾಕ್ಕೆ ತೆರಳುವ ಮೊದಲು ಅಶ್ವಿನ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇರುವುದಾಗಿ ತಮ್ಮ ಕುಟುಂಬಕ್ಕೆ ತಿಳಿಸಿದ್ರಂತೆ. ಆದರೆ ಸರಣಿಗೂ ಮುನ್ನ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇದ್ರೂ ಕೂಡ ಅದರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಲು ಅವರ ಕುಟುಂಬದವರು ತಿಳಿಸಿದ್ರು. ಆಸ್ಟ್ರೇಲಿಯಾದಲ್ಲೇ ತಂಡದ ಸಂಯೋಜನೆ ಪರಿಸ್ಥಿತಿಯನ್ನ ನೋಡಿ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಿ ಎಂದು ಸಲಹೆಯನ್ನ ಕೂಡ ನೀಡಿದ್ರು. ಇನ್ನು ಕೊನೆಗೆ ತಮ್ಮ ಕುಟುಂಬಕ್ಕೆ ಡಿಸೆಂಬರ್ 18 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತಮಗೆ ಕೊನೆಯ ದಿನ ಅಂತ ತಿಳಿಸಿದ್ದಾರೆ. ಇನ್ನು ರೋಹಿತ್ ಮನವಿಯ ಮೇರೆಗೆ ನಿವೃತ್ತಿಯನ್ನ ಮುಂದೂಡಿದ್ರು ಅಶ್ವಿನ್. ಹೌದು, ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಪರ್ತ್ಗೆ ಬಂದಿಳಿಯುತ್ತಿದ್ದಂತೆ ಅಶ್ವಿನ್ ಅವರ ಬಳಿ ಈ ವಿಷಯವನ್ನ ಹೇಳಿದ್ರಂತೆ. ಅಡಿಲೇಡ್ನಲ್ಲಿ 2ನೇ ಟೆಸ್ಟ್ ಆಡುವ ಮೊದಲೇ ಅಶ್ವಿನ್ ನಿವೃತ್ತಿ ಘೋಷಣೆ ಮಾಡುವ ಬಗ್ಗೆ ತಿಳಿಸಿದಾಗ ರೋಹಿತ್ ಅವರನ್ನ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಆಡಲು ಮನವೊಲಿಸಿದ್ರಂತೆ. ವೇಗಿಗಳಿಗೆ ನೆರವು ನೀಡುವ ಆಸೀಸ್ನಲ್ಲಿ ಸ್ಪಿನ್ನರ್ಗಳನ್ನು ಆಡಿಸುವ ಸಾಧ್ಯತೆ ಕಡಿಮೆ ಇದೆ ಎಂದು ಮ್ಯಾನೇಜ್ಮೆಂಟ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇನ್ನು ಅಶ್ವಿನ್ ತಂಡಕ್ಕೆ ತನ್ನ ಅವಶ್ಯಕತೆ ಇಲ್ಲದಿದ್ದರೆ ನಿವೃತ್ತಿಯನ್ನ ಹೊಂದುತ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ನಂತರ ರೋಹಿತ್ ಮನವಿಯ ಮೇರೆಗೆ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಅಶ್ವಿನ್ ಆಟವನ್ನ ಆಡಿದ್ರು. ಇದೀಗ ಮುಂದಿನ 2 ಟೆಸ್ಟ್ಗಳಲ್ಲಿ ಅಶ್ವಿನ್ಗೆ ಆಡುವ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಅವರು ಹಿಂದೆ ಅಂದರೆ ಡಿಸೆಂಬರ್ 18ರಂದು ನಿವೃತ್ತಿಯನ್ನ ಘೋಷಿಸುವಂತಹ ತೀರ್ಮಾನಕ್ಕೆ ಬಂದಿರುವುದಾಗಿ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಪ್ರತ್ಯೇಕವಾಗಿ ತಿಳಿಸಿದ್ದಾರಂತೆ. ಇನ್ನು ಯಾಕೆ ನಿರ್ಧಾರವನ್ನ ತೆಗೆದುಕೊಂಡ್ರು ಅಂದ್ರೆ ಈ ಒಂದು ನಿವೃತ್ತಿಯನ್ನ ಘೋಷಣೆ ಮಾಡಬೇಕು ಅಂತ ಯಾಕೆ ತೆಗೆದುಕೊಂಡ್ರು ಈ ಒಂದು ನಿರ್ಧಾರವನ್ನ ಅಂತ ನೋಡೋದಾದ್ರೆ ಪ್ರಮುಖವಾಗಿ 4 ಕಾರಣಗಳು ನಮ್ಮ ಮುಂದೆ ಕಾಣುತ್ತೆ. ಮೊದಲನೇದಾಗಿ ನೋಡೋದಾದ್ರೆ ಯುವಕರಿಗೆ ಜಾಗವನ್ನ ಮಾಡಿಕೊಡಲು ನಿರ್ಧಾರವನ್ನ ಮಾಡಿರುವಂತದ್ದು. ಹೌದು, ರವಿಚಂದ್ರನ್ ಅಶ್ವಿನ್ ತಮ್ಮ ತವರಿನಲ್ಲಿ ಭಾರತದ ಶ್ರೇಷ್ಠ ಮ್ಯಾಚ್ ವಿನ್ನರ್ ಆಗಿದ್ರು. ಆದರೆ ಪ್ರಸ್ತುತ ವಿದೇಶದಲ್ಲಿ ಅಶ್ವಿನ್ಗಿಂತ ವಾಷಿಂಗ್ಟನ್ ಸುಂದರ್ ಹಾಗೆ ಜಡೇಜಾ ಅಶ್ವಿನ್ಗಿಂತ ಆಯ್ಕೆ ವಿಚಾರದಲ್ಲಿ ಮುಂದಿದ್ದಾರೆ. ಅಲ್ಲದೆ ವಾಷಿಂಗ್ಟನ್ ಸುಂದರ್ ರೂಪದಲ್ಲಿ ಭಾರತಕ್ಕೆ ಮತ್ತೊಬ್ಬ ಆಫ್ ಸ್ಪಿನ್ನರ್ ಸಿಕ್ಕಿದ್ದಾರೆ, ಅಕ್ಷರ್ ಪಟೇಲ್. ಇನ್ನು ಕುಲ್ದೀಪ್ ಯಾದವ್ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಹಾಗಾಗಿ ಯುವ ಆಟಗಾರರಿಗೆ ದಾರಿ ಮಾಡಿಕೊಳ್ಳಲು ಇದೇ ಒಂದು ಒಳ್ಳೆಯ ಸಮಯ ಅಂತ ಅಶ್ವಿನ್ ನಿವೃತ್ತಿಯಾಗಲು ನಿರ್ಧಾರವನ್ನ ಮಾಡಿದ್ದಾರಂತೆ. ಇನ್ನು 2ನೇದಾಗಿ ನೋಡೋದಾದ್ರೆ ತಂಡದಲ್ಲಿ ಅವಕಾಶ ಸಿಗೋದು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಭಾರತ ತಂಡದ ಪರಿಸ್ಥಿತಿಯನ್ನ ಗಮನ ಇಟ್ಟು ನೋಡಿದ್ರೆ ಅಶ್ವಿನ್ಗೆ ಅವಕಾಶ ಸಿಗೋದು ಕಷ್ಟ. ಯಾಕಂದ್ರೆ ಅಶ್ವಿನ್ ಮೊಣಕಾಲು ಗಾಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಫಿಟ್ನೆಸ್ ಜೊತೆಗೆ ಅವರಿಗೆ ಈಗಾಗಲೇ 38 ವರ್ಷ. ಈ 2 ವಿಷಯಗಳಿಂದ ಭವಿಷ್ಯದಲ್ಲಿ ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲ. ಹಾಗಾಗಿ ತಂಡದಿಂದ ಕೈಬಿಡುವ ಮುನ್ನವೇ ಅಶ್ವಿನ್ ತಾವಾಗಿಯೇ ಗೌರವಯುತವಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು 3ನೇದಾಗಿ ನೋಡೋದಾದ್ರೆ ನಿತೀಶ್ ಕುಮಾರ್ ಆಗಮನವಾಗಿದೆ. ಹೌದು, ಭಾರತ ತಂಡಕ್ಕೆ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ತಂಡಕ್ಕೆ ಆಗಮಿಸಿದ್ದಾರೆ ನಿತೀಶ್ ಕುಮಾರ್. ತವರಿನಲ್ಲಿ 3 ಸ್ಪಿನ್ನರ್ ಬಳಸಿದ್ರೂ ಕೂಡ ವಿದೇಶದಲ್ಲಿ ಒಬ್ಬರಿಗೆ ಅವಕಾಶ ಸಿಗೋದು ಹೆಚ್ಚು. ಈಗಾಗಲೇ ತಮಗೆ ಸಿಕ್ಕಂತಹ ಚಾನ್ಸ್ ಅನ್ನ ನಿತೀಶ್ ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ಒಂದು ವೇಳೆ ತವರಿನಲ್ಲಿ 2 ಸ್ಪಿನ್ನರ್ ಬಳಸಿದ್ರೆ ನಿತೀಶ್ಗೆ ಅವಕಾಶ ಕೂಡ ಸಿಗಲಿದೆ. ಅಲ್ಲದೆ ಕೇವಲ ತವರಿನಲ್ಲಿ ಮಾತ್ರ ಸ್ಪಿನ್ನರ್ಗೆ ಅವಕಾಶ ಸಿಗೋ ಕಾರಣದಿಂದ ಅಶ್ವಿನ್ ಅವರನ್ನ ಬಿಟ್ಟು ಯುವ ಸ್ಪಿನ್ನರ್ ಕಡೆಗೆ ಮ್ಯಾನೇಜ್ಮೆಂಟ್ ಗಮನವನ್ನ ಕೂಡ ಹರಿಸಬಹುದು. ಇದೇ ಕಾರಣದಿಂದಾಗಿ ಅಶ್ವಿನ್ ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು 4ನೇದಾಗಿ ನೋಡೋದಾದ್ರೆ ಹತ್ತಿರದಲ್ಲಿ ತವರು ಸರಣಿ ಇಲ್ಲದೆ ಇರುವುದು. ಇನ್ನು ಭಾರತದಲ್ಲಿ ಯಾವುದೇ ಒಂದು ಕ್ರೀಡಾ ಪಟ್ಟಿ ಇಲ್ಲ ಈಗ ಸದ್ಯದಲ್ಲಿ ನೋಡೋದಾದ್ರೆ. ಇನ್ನು ಭಾರತದ ವೇಳಾಪಟ್ಟಿಯನ್ನು ಗಮನಿಸಿದ್ರೆ ಈ ಸರಣಿ ಮುಗಿತಾ ಇದ್ದಂತೆ ಭಾರತದ ಮುಂದಿನ ಟೆಸ್ಟ್ ಸರಣಿ ಶುರುವಾಗೋದು ಜೂನ್ನಲ್ಲಿ, ಅದು 2025ರಲ್ಲಿ, ಅದು ಕೂಡ ಇಂಗ್ಲೆಂಡ್ನಲ್ಲಿ. ಅಲ್ಲೂ ಕೂಡ ಅಶ್ವಿನ್ಗೆ ಅವಕಾಶ ಸಿಗಲ್ಲ. ಇನ್ನು ಆ ಸರಣಿ ಆಗಸ್ಟ್ವರೆಗೂ ಕೂಡ ನಡೆಯಲಿದೆ. ನಂತರ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ಭಾರತ ಪ್ರವಾಸವನ್ನ ಕೈಗೊಳ್ಳಲಿದೆ. ಅಂದರೆ ಸುಮಾರು 10ರಿಂದ 11 ತಿಂಗಳು ಅಶ್ವಿನ್ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡೋದಿಲ್ಲ. ಹಾಗಾಗಿ ಇದೇ ಸರಿಯಾದ ಸಮಯ ಎಂದು ನಿವೃತ್ತಿಯನ್ನ ತೆಗೆದುಕೊಂಡಿದ್ದಾರೆ ಅಶ್ವಿನ್ ಅಂತ ಹೇಳಲಾಗ್ತಾ ಇದೆ.